ಈ ಸೈಡ್ ಕೇಳಿದಂತೆ ಅವರದು ಬೊಗಳಿಲ್ಲ, ಈ ಸೈಡ್ ಬೊಗಳಿದೆ. ಬೊಗಳಿದೆ, ಅದು ಗೊತ್ತಾಗಿದಂತೆ. 3 ಮನೆ ಉಂಟು, ಅವರ ನಾಯಿ ಬೊಗಳಿದಂತೆ. ಅಲ್ಲಿ ಒಂದು ಮನೆ ಉಂಟು, ಅದರ ನಾಯಿ ಬೊಗಳಿದಂತೆ. ಮತ್ತೆ ಅಲ್ಲಿ ಒಂದು 2-3 ಮನೆಗಳದ್ದು ನಾಯಿ ಬೊಗಳಿದಂತೆ. ಕತ್ತಿ ನೋಡಿ ಅಲ್ಲಿ ಆ ಮುಡಿಯಲ್ಲಿತ್ತು, ಅಲ್ಲಿ ದಂಡೆ ಉಂಟಲ್ಲ ಅಲ್ಲಿತ್ತು. ಅದು ನನ್ನ ಕೈಯಿಂದ ಎಲ್ಲಿ ಬಿದ್ದಿದೆ ಅಲ್ಲಿ ಒಂದು ಸ್ಟೆಪ್ ಉಂಟು, ಅಲ್ಲಿ ಇತ್ತು ನೋಡಿ. ಬ್ಯಾಟ್ರಿಯೂ ಇಲ್ಲಿತ್ತು, ಅದು ನೀರು ತೆಗೆಯುವಾಗ ಅಲ್ಲಿತ್ತು. ಮತ್ತು ಅವರೇ ನಮ್ಮಲ್ಲಿ ಅಡಿಕೆ ತೆಗೆಯುವವರಿದ್ದರೆ ಅವರೇ ತೆಗೆದದ್ದು. ಆ ಬ್ಯಾಟ್ರಿ ಮರನೇ ದಿವಸ ಅದು ನಾಯಿ ಮೂಸುತ್ತೆ. ಮೂಸುತ್ತೆ. ಮಾನವಿ, ಇತ್ತೀಚೆಗೆ ನಿಮ್ಗೆ ಗೊತ್ತು, ರಾಜ್ಯದಲ್ಲಿ ಒಂದು ದೊಡ್ಡ ದುರಂತ ನಡೀತೆ. ಅಂದರೆ ಒಬ್ಬ ಕನ್ನಡ ಸರ್ಕಾರಿ ಶಾಲೆ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಸುಮಂತ್ ಕೊನೆ ಉಸಿರೆಳಿತಾನೆ. ಅದು ಯಾವುದಂತ ಹೇಳಿದ್ರೆ ಇದೇ ಬಾವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗುತ್ತೆ. ಅದರಲ್ಲಿ ಒಂದು ಕತ್ತಿ ಇರುತ್ತೆ. ಕತ್ತಿ ಯಾರ್ದು ಅನ್ನುವಂಥದ್ದು ಬಹು ಪ್ರಶ್ನೆ ಇರುತ್ತೆ. ಅದು ಇಲ್ಲೇ ಇದು ಒಂದು ಏನು ಕೆಳಗಿನ ತೋಟ ಇದೆ, ಅಂದರೆ ಈ ಬಾವಿ ಇರುವಂಥ ತೋಟನೇ ಏನಿದೆ, ಈ ತೋಟದಲ್ಲಿ ಕೆಲಸ ಮಾಡುವಂಥವ್ರು ಗಂಗಯ್ಯಗೌಡರು. ಅಂದರೆ ಅವರು ಇದೇ ಗ್ರಾಮಸ್ಥರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ 22